ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಇಂಡಿಯನ್ ಏರ್ಫೋರ್ಸಲ್ಲಿ ಒಂದು ನೇಮಕಾತಿಗಳು ಇರ್ತವೆ. 182 ಟೋಟಲ್ ಪೋಸ್ಟ್ ಇರುವಂಥದ್ದು. ಆಲ್ ಇಂಡಿಯಾದವರು ಎಲ್ಲರೂ ಅರ್ಜಿಗಳನ್ನು ಹಾಕೊಳ್ಬೋದು. ಅಂದರೆ ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿ ಇದಕ್ಕೆ ಅರ್ಜಿಗಳನ್ನು ಹಾಕೊಳ್ಬೋದು. ಯಾವ್ಯಾವ ಪೋಸ್ಟ್ಗಳಿದ್ದಾವೆ, ಇದಕ್ಕೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಾಗಿರಬೇಕು, ಅದೆಲ್ಲ ಈ ಒಂದು ಸಂಪೂರ್ಣವಾಗಿ ತಿಳ್ಕೊಳ್ತಾವಣ. ಆದ್ದರಿಂದ ವಿಡಿಯೋನ ಹಾಕೊಂಡು ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಕ್ಲಿಕ್ ಮಾಡ್ಕೋಬೋದು. ಲೋವರ್ ಡಿವಿಷನ್ ಕ್ಲರ್ಕ್ ಬಂದ್ಬಿಟ್ಟು 157 ಪೋಸ್ಟ್ ಇದ್ದಾವೆ. ಹಿಂದಿ ಟೈಪಿಸ್ಟ್ ಬಂದ್ಬಿಟ್ಟು 18 ಪೋಸ್ಟ್ ಇದ್ದಾವೆ. ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಬಂದ್ಬಿಟ್ಟು 7 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟು ಕ್ವಾಲಿಫಿಕೇಷನನ್ನು ನೋಡೋದಾದರೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಮತ್ತು ಹಿಂದಿ ಟೈಪಿಸ್ಟ್ಗೆ ನೀವು 12th ಕ್ಲಾಸನ್ನು ಮುಗಿಸಿದರೆ ಸಾಕು, ಅರ್ಜಿಗಳನ್ನು ಹಾಕೊಳ್ಬೋದು. ನೆಕ್ಸ್ಟು ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ಗೆ 10ನೇ ತರಗತಿಯನ್ನು ಮುಗಿಸಿದರೆ ನೀವು ಅರ್ಜಿಗಳನ್ನ ಹಾಕೊಳ್ಬೋದು. ಏಜ್ ಬಂದ್ಬಿಟ್ಟು 18ರಿಂದ 25 ವರ್ಷದ ಒಳಗಡೆ ಯಾರೆಲ್ಲ ಇದ್ದೀರಾ ನೀವೆಲ್ಲರೂ ಅರ್ಜಿಗಳನ್ನ ಹಾಕೊಳ್ಬೋದು. ಇದು ಅನ್ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ. OBC ಮತ್ತು SC/ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದನ್ನ ತಿಳಿಸ್ತಾ ಹೋಗ್ತೀನಿ ಇವಾಗ ನಿಮಗೆ. ಓಕೆ, ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನನ್ನು ನೋಡೋದಾದರೆ OBC ಕ್ಯಾಂಡಿಡೇಟ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪಲ್ಲಿ OBC ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪು SC/ST ಒಂದು ರೀಸನ್ ಬರ್ತೀರಾ ಅಂದರೆ 15 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ಸು ರೈಟ್ ಆ್ಯಂಡ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಅಂದರೆ ಅದೇ ಟೈಪಿಂಗ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಸಹ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 3/8/2024 ಸ್ಟಾರ್ಟ್ ಆಗಿದೆ. 2 ಸೆಪ್ಟೆಂಬರ್ 2024 ಕೊನೆಯ ದಿನಾಂಕ ಆಗಿರುತ್ತೆ. ಇದು ಆನ್ಲೈನ್ ಮೂಲಕ ಇಲ್ಲ, ನೀವು ಇದನ್ನು ಆಫ್ಲೈನ್ ಮೂಲಕ ಅರ್ಜಿಗಳನ್ನ ಹಾಕೊಳ್ಬೇಕು. ಆಫ್ಲೈನ್ ಫಾರ್ಮನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಈ ಒಂದು ಜಾಬ್ಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಅದು ಯಾವ ರೀತಿ ಫಾರ್ಮ್ ಇರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ. ಇದೊಂದು ನೋಟಿಫಿಕೇಷನ್ ಆಗಿರುತ್ತೆ. ಗ್ರೂಪ್ ಸಿ, ಇಂಡಿಯನ್ ಏರ್ಫೋರ್ಸಲ್ಲಿ ಗ್ರೂಪ್ ಸಿ ಹುದ್ದೆಗಳೊಂದು ನೇಮಕಾತಿಗಳು ಇರ್ತವೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ್ಯಾವ ಒಂದು ಹೆಡ್ ಕ್ವಾರ್ಟರ್ಸಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ನೀವು ಆ ಒಂದು ಹೆಡ್ ಕ್ವಾರ್ಟರ್ಸ್ಗಳಿಗೆ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಓಕೆ, ಇಲ್ಲೆಲ್ಲ ಪೋಸ್ಟಲ್ ಅಡ್ರೆಸ್ ಸಹ ಕೊಟ್ಟಿದ್ದಾರೆ. ಆ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ತೊಗೊಂಡ್ಬಿಟ್ಟು ಅರ್ಜಿಗಳನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಇವಾಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಏನೇನೆಲ್ಲ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಫಾರ್ಮ್ಯಾಟ್ ಆಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಇದನ್ನ ನೀವು ಪ್ರಿಂಟ್ ತೊಗೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಇದು ಕರೆಕ್ಟಾಗಿ ಪ್ರಿಂಟ್ ಬರಲಿಲ್ಲ ಅಂದರೆ ನೀವು ಟೈಪ್ ಮಾಡಿಸ್ಕೊಳ್ಳಿ. ಅಲ್ಲೇ ಯಾವುದಾದ್ರೂ ಒಂದು CSC ಸೆಂಟರ್ನಲ್ಲಿ ಈ ರೀತಿಯಾಗಿ ಟೈಪ್ ಮಾಡ್ಸ್ಕೊಂಡ್ಬಿಟ್ಟು ಫಾರ್ಮ್ಯಾಟನ್ನು ರೆಡಿ ಮಾಡ್ಸ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಯಾರೆಲ್ಲ 12th ಕ್ಲಾಸನ್ನು ಮುಗಿಸಿದ್ದೀರಾ, ಯಾರೆಲ್ಲ ಟೈಪಿಂಗ್ ಸ್ಪೀಡ್ ಇದೆ, ನೀವು ಖಂಡಿತ ಈ ಒಂದು ಜಾಬ್ಗೆ ಅರ್ಜಿಗಳನ್ನ ಹಾಕ್ಕೊಳ್ಬೋದು. 35 for 1 minute ಅಂದರೆ ನೀವು ಟೈಪ್ ಮಾಡಿದರೆ ಖಂಡಿತ ಈ ಜಾಬ್ ನಿಮಗೆ ಸಿಗೋ ಚಾನ್ಸಸ್ ಇದೆ. ಇದಕ್ಕೆ ನೆಕ್ಸ್ಟು ಇದರ ಒಂದು ಸಿಲೆಬಸನ್ನು ನೋಡೋದಾದರೆ ನಿಮ್ಮದು ಜನರಲ್ ಇಂಟೆಲಿಜೆನ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ನ್ಯೂಮೆರಿಕಲ್ ಅಬಿಲಿಟಿ ಜೊತೆಗೆ ಜನರಲ್ ಅವೇರ್ನೆಸ್ ಸಹ ಕೇಳ್ತೀವಿ ಅಂತ ಇಲ್ಲಿ ಹೇಳಿರ್ತಾರೆ ಸ್ನೇಹಿತರೆ. ಸೊ ಎಲ್ಲರೂ ಈಗ SSC ಜಾಬ್ಗಳಿಗೆ ಮತ್ತು ಇನ್ನಿತರ ಒಂದು ಗೌರ್ಮೆಂಟ್ ಜಾಬ್ಗೆ ಏನು ಅಧ್ಯಯನ ಮಾಡ್ತೀರಾ ಅದೇ ಇದಕ್ಕೂ ಇರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ